ಹಲೋ ನಮಸ್ತೆ ಎಲ್ರಿಗೂ. ಏನೇ ಮಾಡಿದರೂ ಪದೇ ಪದೇ ಮುಖದಲ್ಲಿ ಪಿಂಪಲ್ಸ್, ಮೊಡವೆಗಳು ಅಥವಾ ರ್ಯಾಷಸ್ ಬೀಳ್ತಾನೆ ಇದೆ. ಯಾವುದೇ ಕ್ರೀಮ್ ಹಚ್ಚಿದ್ರೂ ಕೂಡ ಮುಖದ ಡಲ್ನೆಸ್ ಕಮ್ಮಿ ಆಗ್ತಾ ಇಲ್ಲ, ಮುಖ ಗ್ಲೋ ಆಗ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಮತ್ತೆ ಪುನಃ ಏನು ಮಾಡ್ತೀವಿ, ಯಾವ ಕ್ರೀಮ್ ಬೆಸ್ಟ್ ಇದೆ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಆದರೆ ಅಸಲಿ ಸೀಕ್ರೆಟ್ ಇರೋದು ಯಾವ ಕ್ರೀಮ್ಗಳಲ್ಲ. ಫಸ್ಟ್ ಬೇಸಿಕ್ ಸ್ಕಿನ್ ಕೇರಲ್ಲಿ ಮೊದಲನೆಯದು ಅಂತಂದರೆ ನೀವು ಮುಖವನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಅನ್ನೋದ್ರಲ್ಲಿ. ಇವತ್ತಿಂದ ನಾನು 7 ದಿನ ಬೇಸಿಕ್ ಸ್ಕಿನ್ ಕೇರ್ ಗೈಡ್ ಅಂತ ಮಾಡ್ತಾ ಇದ್ದೇನೆ. ಅಂದರೆ 7 ಎಪಿಸೋಡ್ಗಳನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಏನು ಅಂತಂದರೆ ನಿಮ್ಮ ಸ್ಕಿನ್ ಫ್ಲಾಲೆಸ್ ಆಗಿರಬೇಕು, ಒಂದು ಚೂರು ಪಿಂಪಲ್ಸ್ ಇರಬಾರ್ದು, ಕಲೆಗಳಿರಬಾರ್ದು, ಗ್ಲೋಯಿಂಗ್ ಇರಬೇಕು, ನ್ಯಾಚುರಲ್ ಆಗಿ ನಿಮಗೆ ಒರಿಜಿನಲ್ ಬ್ಯೂಟಿ ಸಿಗಬೇಕು ಅಂತಂದರೆ ಏನೆಲ್ಲ ನೀವು ಬೇಸಿಕ್ ಸಿಂಪಲ್ ಸ್ಕಿನ್ ಕೇರನ್ನು ಯಾವುದೇ ಜಾಸ್ತಿ ಖರ್ಚುಗಳಿಲ್ಲದೆ ಕೆಮಿಕಲ್ ಇರುವಂಥ ರ್ಯಾಶ್ ಪ್ರಾಡಕ್ಟ್ಗಳನ್ನು ಹಾಕ್ಕೊಳ್ಳದೆ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಸ್ಕಿನ್ ಕೇರ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಪ್ರತಿದಿನ 7 ಗಂಟೆಗೆ ಅಮ್ಮೀಸ್ ಗ್ಲೋ ಚಾನೆಲಲ್ಲಿ ನನ್ನ ವಿಡಿಯೋನ ನೋಡ್ತಾ ಇರಿ. ಮೊದಲನೆಯದಾಗಿ ಸ್ಕಿನ್ ಕೇರ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಹೇಳಿ, ಫಸ್ಟ್ ಎಲ್ಲರೂ ಮಾಡೋ ತಪ್ಪು ಏನು ಅಂತಂದರೆ ಮುಖವನ್ನು ತಪ್ಪಾಗಿ ತೊಳೆಯುವಂಥದ್ದು. ತಪ್ಪಾಗಿ ತೊಳೆಯೋದು ಅಂತಂದರೆ ಹೇಗೆ, ಯಾವುದ್ಯಾವುದೋ ಸೋಪ್ಗಳನ್ನು ಹಚ್ತೀವಿ, ಯಾವುದ್ಯಾವುದೋ ಕ್ಲೆನ್ಸರನ್ನು ಹಚ್ತೀವಿ. ರ್ಯಾಶ್ ಕೆಮಿಕಲ್ ಇರುವಂಥ ಸೋಪ್ ಅಥವಾ ಕ್ಲೆನ್ಸರನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಕಿನ್ ಬ್ಯಾರಿಯರ್ ಅಂತ ಇರುತ್ತೆ. ಅಂದರೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಲೇಯರ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ, ಅದು ಡ್ಯಾಮೇಜ್ ಆಗುತ್ತೆ. ಅಂದರೆ ಈ ರ್ಯಾಶ್ ಕೆಮಿಕಲ್ ಇರುವಂಥ ಸೋಪ್ ಅಥವಾ ಕ್ಲೆನ್ಸರಲ್ಲಿ ನಮ್ಮ ಸ್ಕಿನ್ ಆ ಬ್ಯಾರಿಯರನ್ನು ಡ್ರೈ ಮಾಡುವಂಥ ಅಂಶಗಳಿರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ನಮ್ಗೆ ಅನ್ಸುತ್ತೆ ಒಂದ್ಸರಿ ಮುಖ ತೊಳೆದಾಗ ಅವ್ರು ತುಂಬ ಕ್ಲೀನ್ ಆಯಿತು, ತುಂಬ ಸಾಫ್ಟ್ ಆದಾಗ ಅನಿಸುತ್ತೆ ಅಂತ ಅನಿಸುತ್ತೆ. ಆದರೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ನಿಮ್ಮ ಸ್ಕಿನ್ ತುಂಬ ಡ್ರೈ ಆದಾಗ ಅನಿಸುತ್ತೆ, ಸ್ಕಿನ್ ಅಲ್ಲಲ್ಲಿ ಎಳ್ದಾಗ ಅನಿಸುತ್ತೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಮುಖದ ಅಥವಾ ಸ್ಕಿನ್ ಬ್ಯಾರಿಯರ್ ಇರುತ್ತಲ್ವ, ಅದನ್ನ ಒಂದು ಡೀಪಾಗಿ ಡ್ರೈ ಮಾಡುತ್ತೆ. ಡೀಪಾಗಿ ಡ್ರೈ ಮಾಡಿದರೆ ಸ್ಕಿನ್ ಟೈಟ್ ಆಗೋದು, ಮುಖ ಸುಕ್ಕಾಗೋದು ಆಗ್ಬೋದು. ಅಥವಾ ಆ ಆಯಿಲ್ ಅಂಶನ ಇದೆಯಲ್ವ ಎಲ್ಲ ಎಳೆದು ತೆಗೆಯುತ್ತೆ. ಇದರಿಂದ ಕೂಡ ಏನಾಗುತ್ತೆ, ಸ್ಕಿನ್ ಹಾಳಾಗುತ್ತೆ. ಈ ಕೆಲವು ನಮಗೆ ಉತ್ತಮವಾಗಿರುವಂಥ ಆಯಿಲ್ ಅಂಶ ನಮ್ಮ ಮುಖದಲ್ಲಿ ಇರಬೇಕು. ಹೈಡ್ರೇಟಿಂಗ್ ಕೊಡೋದಕ್ಕೆ ಆ ಮಾಯ್ಶ್ಚರೈಸಿಂಗ್ ಅಥವಾ ಆ ಆಯಿಲ್ ಅಂಶ ಏನಿರುತ್ತೆ ಅದು ಮುಖದಲ್ಲಿ ಇರಬೇಕು. ಅದನ್ನ ಕಂಪ್ಲೀಟಾಗಿ ತೆಗೆದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಒಂದು ಡೀಪಾಗಿ ಡ್ರೈ ಆಗ್ಬೋದು, ಇಲ್ಲ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗಲಿಕ್ಕೆ ಶುರುವಾಗ್ಬೋದು. ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗಲಿಕ್ಕೆ ಶುರುವಾಯಿತು ಅಂತಂದರೆ ಮುಖದಲ್ಲಿ ರ್ಯಾಷಸ್, ಪಿಂಪಲ್ಸ್ ಬೀಳುತ್ತೆ. ನಿಮ್ಮ ಒಂದು ಸೋಪ್ ಅಥವಾ ಒಂದು ಕೆಟ್ಟ ಕ್ಲೆನ್ಸರ್, ಫೇಸ್ ವಾಶ್ ಇಷ್ಟೆಲ್ಲ ಡ್ಯಾಮೇಜನ್ನು ನಿಮ್ಮ ಮುಖಕ್ಕೆ ಮಾಡ್ಬೋದು. ಹಾಗಾದರೆ ಮಾರ್ಕೆಟಲ್ಲಿ ಇರುವಂಥ ಒಳ್ಳೆಯ ಕ್ಲೆನ್ಸರ್ ಯಾವುದು, ಯಾವುದನ್ನು ನಾವು ಬಳಸ್ಬೋದು? ಯಾವಾಗಲೂ ಅಷ್ಟೇ ತುಂಬ ಜೆಂಟಲ್ ಆಗಿರುವಂಥ ಕ್ಲೆನ್ಸರಿಂದ ನಿಮ್ಮ ಮುಖನ ತೊಳ್ಕೊಬೇಕು. ಮುಖವನ್ನು ಜಾಸ್ತಿ ಡ್ರೈ ಮಾಡೋ ಹಾಗಿರಬಾರ್ದು, ಮುಖದ ಎಣ್ಣೆ ಅಂಶನೆಲ್ಲ ಸಕ್ ಮಾಡಿ ತೆಗೆಯುವಂಥದ್ದು ಇರಬಾರ್ದು. ನಾರ್ಮಲ್ ಆಗಿ ಜೆಂಟಲ್ ಆಗಿರುವಂಥ ಮೈಲ್ಡ್ ಆಗಿರುವಂಥ ಕ್ಲೆನ್ಸರನ್ನೇ ಉಪಯೋಗ ಮಾಡಬೇಕು. ಇದು ನಿಮ್ಮ ಮುಖನ ಕ್ಲೀನ್ ಮಾಡಬೇಕು, ಆದರೆ ಡೀಪಾಗಿ ಡ್ರೈ ಮಾಡಬಾರ್ದು. ಆ ಥರದನ್ನು ಬಳಸಬೇಕು. ಯಾವುದಿದೆ ಅಂತಂದರೆ ತುಂಬ ರಿಸರ್ಚ್ ಪ್ರಕಾರ ತುಂಬ ವ್ಲಾಗ್ಸ್ ಇರ್ಬೋದು, ಡಾಕ್ಟರ್ಗಳು ಸಜೆಸ್ಟ್ ಮಾಡೋದಿರ್ಬೋದು, ಸೆಟಫಿಲ್ ಅವ್ರದ್ದು ಜೆಂಟಲ್ ಫೇಸ್ ವಾಶ್ ಅಥವಾ ಜೆಂಟಲ್ ಕ್ಲೆನ್ಸರ್. ಈ ಪ್ರಾಡಕ್ಟನ್ನು ಏನಾದರೂ ನಿಮಗೆ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ. ಇದು ಏನು ಅಂತಂದರೆ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಆದರೆ ಮುಖದಲ್ಲಿರುವಂಥ ಆಯಿಲ್ ಅಂಶ ಅಥವಾ ಒಳ್ಳೆಯ ತೇವಾಂಶ ಇರುತ್ತಲ್ವ ಅದನ್ನ ಡ್ರೈ ಮಾಡಲ್ಲ, ಜೆಂಟಲಾಗಿ ಕ್ಲೀನ್ ಮಾಡುತ್ತೆ. ಮುಖ ಕ್ಲೀನ್ ಆಗುತ್ತೆ, ಮುಖ ಸಾಫ್ಟ್ ಆಗುತ್ತೆ, ಮಾಯ್ಶ್ಚರೈಸ್ಡ್ ಆಗಿ ಕೂಡ ಇರುತ್ತೆ ನೀವು ಈ ಕ್ಲೆನ್ಸರನ್ನು ಉಪಯೋಗ ಮಾಡಿದರೆ. ಒಂದು ಇದು. ಇನ್ನೊಂದು ಏನು ಅಂತಂದರೆ ಎಲ್ಲ ಥರದ ಸ್ಕಿನ್ ಟೈಪ್ ಅವರಿಗೆ ತುಂಬ ಸೇಫ್. ಡ್ರೈ ಸ್ಕಿನ್ ಇರ್ಬೋದು, ಕಾಂಬಿನೇಷನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಯಾರು ಬೇಕಾದರೂ ಇದನ್ನ ಉಪಯೋಗ ಮಾಡ್ಬೋದು. ಇದರಲ್ಲಿ ಕೂಡ ಆ್ಯಕ್ನೆ ಇರೋರಿಗೆ ಅಥವಾ ಆಯಿಲ್ ಸ್ಕಿನ್ ಅವ್ರಿಗೆ ಅದು ಕೂಡ ಇದೆ. ಸೆಟಫಿಲ್ ಆ್ಯಕ್ನೆ ಇದು ಕ್ಲೆನ್ಸರ್ ಅಂತ ಏನೋ ಬರುತ್ತೆ, ಅದು ಕೂಡ ಇದೆ. ನಿಮ್ಗೆ ಯಾವುದು ಬೇಕು ಅದನ್ನ ಬೈ ಮಾಡ್ಬೋದು ನೀವು. ಇದು ಅಲ್ಲದಿದ್ದರೆ ಏನು, ನಮಗೆ ಈ ಕ್ಲೆನ್ಸರ್ ಎಲ್ಲ ಬೇಡ, ನ್ಯಾಚುರಲಾಗಿ ಮನೇಲಿ ಏನು ಮಾಡ್ಬೋದು, ತುಂಬ ಸಿಂಪಲ್. ಹಿಂದಿನ ಕಾಲದಿಂದಲೂ ಅಂದರೆ ಏನ್ಷಿಯಂಟ್ ಕಾಲದಿಂದ ಕೂಡ ಟ್ರೆಡಿಷ್ನಲ್ ಆಗಿ ಒಂದು ವಸ್ತುವನ್ನು ಫೇಸ್ ಕ್ಲೀನ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಬಂದಿದ್ದಾರೆ ನಮ್ಮ ಹಿರಿಯರೆಲ್ಲ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ತುಂಬ ಸರ್ತಿ ನಾನು ಈ ವಿಡಿಯೋ ಮಾಡಿದ್ದೆ. ಬೇಕಾಗಿರೋದು ನಮಗೆ ಕಡಲೆ ಹಿಟ್ಟು, ಹಾಲು ಅಷ್ಟೇ. ಕ್ಲೆನ್ಸರ್ ನಾನು ಯೂಸ್ ಮಾಡಲ್ಲ, ಮನೇಲೇ ಇರೋ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡ್ತೀನಿ ಅಂತಂದರೆ ಕಡಲೆ ಹಿಟ್ಟು, ಹಾಲು ಇದರಷ್ಟು ಬೆಸ್ಟ್ ಕ್ಲೆನ್ಸರ್ ಜಗದಲ್ಲಿ ಬೇರೆ ಇರಲಿಕ್ಕಿಲ್ಲ. ಯಾವ ಥರ ಅಂತಂದರೆ ಸ್ವಲ್ಪ
ಪ್ಯೂರ್ ಆಗಿರುವಂಥ ತುಂಬ ಫೈನ್ ನೈಸ್ ಆಗಿರುವಂಥ ಕಡಲೆ ಹಿಟ್ಟನ್ನು ತಗೋಬೇಕು. ಸ್ವಲ್ಪ ನೀವು ರಫ್ ಆಗಿರುವಂಥ ಕಡಲೆ ಹಿಟ್ಟಿಂದ ದಿನ ನೀವು ಮುಖ ಕ್ಲೀನ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಅದು ಕೂಡ ಸ್ಕಿನ್ ಬ್ಯಾರಿಯರನ್ನು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ತುಂಬ ರ್ಯಾಶ್ ಇರಬಾರ್ದು, ತುಂಬ ನೈಸ್ ಆಗಿರಬೇಕು. ಒಂದು ಸ್ವಲ್ಪ ಅದನ್ನ ತಗೊಳ್ಳಿ, 1 ಚಮಚದಷ್ಟು 2 ಚಮಚದಷ್ಟು ಹಸಿ ಹಾಲನ್ನು ಹಾಕಿ ಕಲಿಸ್ಕೊಂಡು ಮುಖಕ್ಕೆ ಹಚ್ಚಿ 1 ನಿಮಿಷ ಜಂಟಲಾಗಿ ಸ್ಕ್ರಬ್ ಮಾಡಿ ಮುಖವನ್ನು ತೊಳೆಯುವಂಥದ್ದು ದಿನಕ್ಕೊಂದ್ಸರಿ. ಇದು ಕೂಡ ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಯಾಕಂತಂದರೆ ಹಾಲಲ್ಲಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಇರ್ಬೋದು ಅಥವಾ ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಸ್ಕಿನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೊಂದು ಸ್ವಲ್ಪ ಸ್ಕಿನ್ ಕೇರಲ್ಲಿ ಬೇಸಿಕ್ ಸ್ಟೆಪ್ ಆಗಿರುವಂಥ ಸ್ಕಿನ್ ಕ್ಲೀನಿಂಗ್ ನಾನು ಹೇಳಿರುವಂಥ ವಿಧಾನದಲ್ಲಿ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಾಗುವಂಥ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಸೋಪು, ರ್ಯಾಶ್ ಕೆಮಿಕಲ್ ಇರುವಂಥ ಕ್ಲೆನ್ಸರ್ ಯೂಸ್ ಮಾಡಬೇಡಿ. ದಿನಕ್ಕೆ 2 ಸರಿ ಮೈಲ್ಡ್ ಆಗಿರುವಂಥ ಜೆಂಟಲ್ ಕ್ಲೆನ್ಸರಿಂದ ಮುಖವನ್ನು ತೊಳೆಯಿರಿ. ಇಲ್ಲ ದಿನಕ್ಕೊಂದು ಸರಿ ಕಡಲೆ ಹಿಟ್ಟು ಮತ್ತು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಮುಖವನ್ನು ತೊಳೆಯಿರಿ. ಇದು ಬೇಸಿಕ್ ಮುಖ ಯಾವ ಥರ ತೊಳಿಬೇಕು ಅನ್ನೋದಕ್ಕೆ. ಇನ್ನು ಒಂದು, ಮುಖವನ್ನು ತೊಳೆಯುವಾಗ ಯಾವುದೇ ಕಾರಣಕ್ಕೆ ತುಂಬ ಸ್ಕ್ರಬ್ ಮಾಡಬಾರ್ದು. ಉಜ್ಜಿ ತಿಕ್ಕಿ ತೊಳೆದರೆ ಸ್ಕಿನ್ ಬ್ಯಾರಿಯರ್ ಹಾಳಾಗುತ್ತೆ. ತುಂಬ ಜಂಟಲಾಗಿ ತೊಳಿಬೇಕು. ತೊಳೆದಾದ ನಂತರ ಲೈಟ್ ಆಗಿರುವಂತಹ ಅಥವಾ ಸಾಫ್ಟ್ ಆಗಿರುವಂಥ ಕಾಟನ್ ಬಟ್ಟೆಯಲ್ಲಿ ನಿಮ್ಮ ಮುಖನ ಈ ಥರ ಮಾಡಿ ಒರೆಸ್ಬೇಕು. ಹಿಂಗೆ ಮಾಡಿ ಒರೆಸೋದಲ್ಲ, ಈ ಥರ ಮಾಡಿ ಒರೆಸ್ಬೇಕು. ಇದು ಫಸ್ಟ್ ಸ್ಟೆಪ್ ಸ್ಕಿನ್ ಕೇರಲ್ಲಿ. ನಾಳಿನ ವಿಡಿಯೋದಲ್ಲಿ ಸ್ಕಿನ್ ಟೋನಿಂಗ್ ಹೇಗೆ ಮಾಡ್ಕೊಳ್ಳೋದು, ಗ್ಲೋನೆಸ್ ಕೊಡಲಿಕ್ಕೆ, ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಸ್ಕಿನ್ ಟೋನಿಂಗನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಮಿಸ್ ಮಾಡದೆ 7 ಗಂಟೆಗೆ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರಲ್ಲಿ ತುಂಬ ಜನರಿಗೆ ಈ ವಿಡಿಯೋದ ಅವಶ್ಯಕತೆ ಇರುತ್ತೆ. ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಅಮ್ಮೀಸ್ ಗ್ಲೋ ಚಾನೆಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ನೀವು ಏನನ್ನಾದರೂ ಮುಖಕ್ಕೆ ಫಸ್ಟ್ ಟೈಮ್ ಹಚ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ, ನೀವು ಈಗ ಯಾವ ಅಂದರೆ ಕ್ಲೆನ್ಸರನ್ನು ಉಪಯೋಗ ಮಾಡ್ತಾ ಇದ್ದೀರಾ, ಸೋಪನ್ನು ಉಪಯೋಗ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕಿದ್ದರೆ ಅದನ್ನ ಕಮೆಂಟಲ್ಲಿ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.